ಮಾಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನಮಸ್ಕಾರ, ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ದಿವ್ಯಶ್ರೀ. ಕಾಂಗ್ರೆಸ್ ಪಾಳೆಯದಲ್ಲಿ ಮಂತ್ರಿಗಿರಿಯ ಕಿಚ್ಚು ತಣ್ಣಗಾಗಿಲ್ಲ. ಡಿಕೆ ಶಿವಕುಮಾರ್ ನಿವಾಸಕ್ಕೆ ಮಾಜಿ ಸಚಿವರ ದಂಡು ಬರ್ತಾ ಇದೆ. ಸದಾಶಿವನಗರದ ಮುಖ್ಯಮಂತ್ರಿ ನಿವಾಸದಲ್ಲಿ ಚರ್ಚೆ ಅಂತೂ ಕಾವೇರಿದೆ. ಹೌದು, ಈ ಸಚಿವ ಸಂಪುಟ ವಿಸ್ತರಣೆ ಬಹಳಷ್ಟು ಸಮಸ್ಯೆಗಳನ್ನು ಹುಟ್ಟು ಹಾಕಿಬಿಟ್ಟಿದೆ. ಈಗ ನೋಡಿ, ಡಿ ಕೆ ಶಿವಕುಮಾರ್ ಅವರನ್ನು ಸ್ವತಃ ಭೇಟಿಯಾಗಿ ತಮ್ಮ ಮನದಿಂಗಿತವನ್ನು, ಅಸಮಾಧಾನವನ್ನು, ಆಕ್ರೋಶವನ್ನು ಹೊರಹಾಕುವ ಎಲ್ಲ ಪ್ರಯತ್ನದಲ್ಲಿ ಸಚಿವರು ಇದ್ದಾರೆ, ಮಾಜಿ ಸಚಿವರು ಇದ್ದಾರೆ. ಸಚಿವ ನರೇಂದ್ರ ಸ್ವಾಮಿ, ಮಾಜಿ ಸಚಿವ MC ಸುಧಾಕರ್, ರಹೀಂ ಖಾನ್, ಪೊನ್ನಣ್ಣ, ಪ್ರಕಾಶ್ ಕೋಳಿವಾಡ, ಮಹಂತೇಶ್ ಕೌಲಜ್ಜಿಗಿ, ಸಿಎಂ ಡಿ ಕೆ ಶಿವಕುಮಾರ್ ಭೇಟಿ ಆಗ್ತಾ ಇದ್ದಾರೆ. ಯಾರೆಲ್ಲ ಇದ್ದಾರೆ ನೋಡ್ತಾ ಹೋಗೋದಾದ್ರೆ, ಸಚಿವ ನರೇಂದ್ರ ಸ್ವಾಮಿ, ಮಾಜಿ ಸಚಿವ MC ಸುಧಾಕರ್, ರಹೀಂ ಖಾನ್, ಪೊನ್ನಣ್ಣ, ಪ್ರಕಾಶ್ ಕೋಳಿವಾಡ, ಮಹಂತೇಶ್ ಕೌಜುಲಗಿ ಇವರೆಲ್ಲರೂ ಕೂಡ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿದ್ದಾರೆ. ಈಗ ನೋಡಿ, ಸಚಿವರು ಇದ್ದಾರೆ, ಮಾಜಿ ಸಚಿವರು ಇದ್ದಾರೆ. ತಮ್ಮ ಅಸಮಾಧಾನ ಏನಿದೆ ಎಲ್ಲವನ್ನು ಕೂಡ ಮುಕ್ತವಾಗಿ ಹೇಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಕಳೆದ 3 ವರ್ಷದ ಆಡಳಿತದಲ್ಲಿ ಮುಖ್ಯಮಂತ್ರಿ ಯಾರು ಅನ್ನೋದನ್ನೇ ಚರ್ಚೆ ಮಾಡಿಕೊಂಡು ರಾಜ್ಯದ ಜನ ಕೂರುವಂಥ ಪರಿಸ್ಥಿತಿಗೆ ಕಾಂಗ್ರೆಸ್ ತಳ್ಳಿಬಿಟ್ಟಿದೆ. ಅಷ್ಟು ದೊಡ್ಡ ಮ್ಯಾಂಡೇಟನ್ನು ಕೊಟ್ಟಿರೋ ಗೌರವ ನೋಡಿ ಕಾಂಗ್ರೆಸ್ ನಾಯಕರು ಹ್ಯಾಕ್ ಕೊಟ್ಟಿದ್ದಾರೆ. ಈಗ ನಾಯಕತ್ವ ಬದಲಾವಣೆಯಾಗಿದೆ. 2 ತಿಂಗಳಿಂದ ಸಚಿವ ಸಂಪುಟ ವಿಸ್ತರಣೆ ಇದೇ ಆಗೋಯ್ತು. ಈಗ ನೋಡಿದ್ರೆ ಅಸಮಾಧಾನ, ಅಂದರೆ ಬಹಳಷ್ಟು ಆಕಾಂಕ್ಷಿಗಳಿದ್ದಿದ್ದರಿಂದಾಗಿ ಅಸಮಾಧಾನ ತೀರಾ ಸಹಜ ಅಂತ ಅಂದ್ಕೊಳ್ಳೋಣ. ಆದರೆ ಇದು ದಿನದಿನಕ್ಕೂ ಹೆಚ್ಚಾಗ್ತಾ ಇದೆ. ಇದರ ನಡುವೆ ನೋಡಿ, ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್. ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ದಾರೆ ಸಭಾಪತಿ ಬಸವರಾಜ ಹೊರಟ್ಟಿ. ಬೆಂಗಳೂರಿನ ಸದಾಶಿವನಗರದಲ್ಲಿ ಮಾತುಕತೆಯನ್ನು ನಡೆಸಿದ್ದಾರೆ. ಅವಿಶ್ವಾಸ ನಿರ್ಣಯ ನೋಟಿಸ್ ಸಾಧ್ಯತೆಯ ಹಿನ್ನೆಲೆಯಲ್ಲಿ ಕೊಟ್ಟಿರುವಂತ ಭೇಟಿ ಇದು. ಇದೆಲ್ಲದಕ್ಕೂ ಮುನ್ನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಬಸವರಾಜ ಹೊರಟ್ಟಿ ಭೇಟಿಯಾಗಿ ಮಾತುಕತೆಯನ್ನು ನಡೆಸಿದ್ದಾರೆ. ನಿನ್ನೆ ರಾಜೀನಾಮೆ ಅಂತ ಹೇಳಿ ಉಲ್ಟಾ ಹೊಡೆದಿದ್ರು ಹೊರಟ್ಟಿ. ಹಾಗಾದ್ರೆ ಹೊರಟ್ಟಿಯವರ ಮನಸ್ಸಲ್ಲಿ ಏನಿದೆ, ಏನು ಮಾಡೋದಕ್ಕೆ ಹೊರಟಿದ್ದಾರೆ? ರೈಟ್, ಕಂಪ್ಲೀಟ್ಲಿ ಅಗ್ರಿ. ಬಸವರಾಜ ಹೊರಟ್ಟಿ ಅವರು ಯಾಕೆ ಅಸಮಾಧಾನವನ್ನು ಹೊರಹಾಕಿದ್ರು ಅಂತ ನೋಡೋದಾದರೆ, ಒಂದು ಪಕ್ಷ ಅಂದ ಸಂದರ್ಭದಲ್ಲಿ ಸಭಾಪತಿ ಯಾರಾಗಬೇಕು, ಉಪಸಭಾಪತಿ ಯಾರಾಗಬೇಕು ಅಂತ ಲೆಟರ್ ಹೆಡಲ್ಲಿ ಕಳಿಸೋದಲ್ಲ ಪ್ರಕ್ರಿಯೆ. ಅಂದರೆ ಅದು ಆ ಸ್ಥಾನಗಳಿಗೆ ತರುವಂಥ ಅಗೌರವ. ಹೀಗಾಗಿ ನೋ ರಾಜೀನಾಮೆ ಅನ್ನೋದನ್ನು ಸ್ಪಷ್ಟಪಡಿಸಿದರು. ಆಮೇಲೆ ರಾಜೀನಾಮೆ ಅಂತೂ ಕೂಡ ಆಯಿತು. ಆದರೆ ಈಗ ಈ ಭೇಟಿ ಏನಿದೆ, ಇದು ಇನ್ನೂ ಕೂಡ ಕುತೂಹಲವನ್ನು ಹೆಚ್ಚು ಮಾಡಿದೆ. ಅವಿಶ್ವಾಸ ನಿರ್ಣಯ ಮಂಡಿಸಿದರೆ ಮಂಡಿಸಲಿ, ಕಾನೂನು ಪ್ರಕಾರ ಏನು ಬೇಕಾದರೂ ಮಾಡಲಿ. ಮುಖ್ಯಮಂತ್ರಿಗಳನ್ನು ಭೇಟಿಯಾದ ಬಳಿಕ ಬಸವರಾಜ ಹೊರಟ್ಟಿ ಆಡಿರುವಂಥ ಮಾತಿದು. ಕೋಪದಲ್ಲೇ ಕಾರ್ ಹತ್ತಿದ್ದಾರೆ ಬಸವರಾಜ ಹೊರಟ್ಟಿಯವರು. ಇದು ಫೈನಲ್ ಔಟ್ಪುಟ್. ಏನು ಆಕ್ರೋಶ ಭರಿತರಾಗಿದ್ದರು, ಅದಕ್ಕೆ ಬದ್ಧ ವಾತಾವರಣ ಈಗ ನಿರ್ಮಾಣ ಆಗಿದೆ ಅಂತ ಅನ್ಸುತ್ತೆ. ಕಾರ್ ಹತ್ತೋ ಸಂದರ್ಭದಲ್ಲಿ ಒಂದು ಮಾತು ಹೇಳಿದ್ದಾರೆ ಬಸವರಾಜ ಹೊರಟ್ಟಿ. ಸಭಾಪತಿಗಳು ಅವಿಶ್ವಾಸ ನಿರ್ಣಯ ಮಂಡಿಸಿದರೆ ಮಂಡಿಸಲಿ, ಕಾನೂನು ಪ್ರಕಾರ ಏನಿದೆಯೋ ಅದನ್ನು ಮಾಡಲಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಒಂದು ಕಡೆ ನೀವು ಗಮನಿಸ್ತಾ ಇದ್ದೀರಿ, ಮಾಜಿ ಸಚಿವರ ಭೇಟಿ, ಸಭಾಪತಿಗಳು ಬಸವರಾಜ ಹೊರಟ್ಟಿಯವರ ಭೇಟಿ, ಅಂದರೆ ಒಂದಾದಮೇಲೆ ಒಂದು ಮೀಟಿಂಗನ್ನು ಮಾಡ್ತಾ ಇದ್ದಾರೆ. ಈ ಮೀಟಿಂಗ್ಗಳನ್ನು ಮಾಡೋಕ್ಕಲ್ಲ ಮ್ಯಾಂಡೇಟನ್ನು ಕೊಟ್ಟಿರೋದು. ರಾಜ್ಯದ ಸಮಗ್ರ ಅಭಿವೃದ್ಧಿ ಆಗಬೇಕು. ಯಾಕೋ ಈ ಕಾಂಗ್ರೆಸ್ ಆ ವಿಶ್ವಾಸವನ್ನು ಉಳಿಸ್ಕೊಳ್ತಿಲ್ಲ ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಸಂಪೂರ್ಣ 3 ವರ್ಷ ಒಂದು ಕುರ್ಚಿ ಬಗ್ಗೆ ಮಾತಾಡ್ತಾರೆ ಅನ್ನೋದಾದರೆ ಬಹಳ ಆಶ್ಚರ್ಯ ಆಗುತ್ತೆ. ಈಗ ನೋಡಿದ್ರೆ ಸಚಿವ ಸಂಪುಟ ವಿಸ್ತರಣೆ, ಅಸಮಾಧಾನ, ಇನ್ನು ಖಾತೆ ಹಂಚಿಕೆದು ಇನ್ಯಾವ್ಯಾವ ಡ್ರಾಮಾಗಳನ್ನು ನೋಡಬೇಕು. ಹಾರ್ಡ್ಲಿ 1 ವೀಕ್ ಇದೆಲ್ಲದಕ್ಕೂ ಸಮಯ ಇಟ್ಟುಕೊಂಡು ಕ್ಲಿಯರ್ ಮಾಡಿ ರಾಜ್ಯದ
ಸಮಗ್ರ ಅಭಿವೃದ್ಧಿಯತ್ತ ಗಮನ ಹರಿಸಬೇಕು. ಬಹಳ ಆಶ್ಚರ್ಯ ಆಗುತ್ತೆ ಕಾಂಗ್ರೆಸ್ನ ನಡವಳಿಕೆ, ನಾಯಕರ ನಡವಳಿಕೆ. ಯಾಕಂದರೆ ಅಲ್ಲಲ್ಲಿ ಪ್ರತಿಭಟನೆಗಳು ನಡೀತಾ ಇದೆ. ಇದೆಲ್ಲವನ್ನ ನಿಭಾಯಿಸೋದು ಅಷ್ಟು ಸುಲಭ ಅಲ್ಲ ಅಂದರೂ ಕೂಡ ನಿಭಾಯಿಸಲೇಬೇಕಾದಂಥ ಅನಿವಾರ್ಯತೆ ಕೂಡ ಇದೆ. ಯಾಕಂದರೆ ಸಮಗ್ರವಾಗಿ ಒಂದು ರಾಜ್ಯದ ಅಭಿವೃದ್ಧಿ ಆಗಬೇಕು. ಅದಕ್ಕೆ ಕೊಟ್ಟಿರುವಂಥ ಮ್ಯಾಂಡೇಟ್ ಅದಕ್ಕೆ ಅಪಮಾನ ಮಾಡ್ತಾ ಇದೆ ಕಾಂಗ್ರೆಸ್, ಅದರಲ್ಲಿ ಎರಡು ಮಾತಿಲ್ಲ. ಸೊ ಹಾಗಾದರೆ ಈಗ ಭೇಟಿ ಮಾಡಿದಾರಲ್ಲ ಸಚಿವರು, ಮಾಜಿ ಸಚಿವರು, ಇವ್ರದ್ದು ಮಾತುಕತೆ ಏನು, ಈಗ ಹೊರಟ್ಟಿಯವರ ನಿರ್ಣಯ ಏನು, ಇದು ಕೂಡ ಬಹಳ ಮುಖ್ಯ ಆಗುತ್ತೆ. ಈ ಭೇಟಿ ಬಗ್ಗೆನೇ ಡೀಟೇಲ್ಸನ್ನು ತಗೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ರಾಜಪ್ಪ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ರಾಜಪ್ಪ, ಈಗ ರಹೀಂ ಖಾನ್, ಪೊನ್ನಣ್ಣ, ಪ್ರಕಾಶ್ ಕೋಳಿವಾಡ, ನರೇಂದ್ರ ಸ್ವಾಮಿ, MC ಸುಧಾಕರ್ ಇವರ ಭೇಟಿಯ ಫಲಶ್ರುತಿ ಏನು? ಹೊರಟ್ಟಿಯವ್ರು ಹೋಗ್ತಾ ಸ್ವಲ್ಪ ಕೋಪದಲ್ಲಿ ಹೋದ್ರು ಅನ್ನುವಂಥ ಮಾಹಿತಿ ಇದೆ. ಯಾವ ರೀತಿಯ ಮಾತುಕತೆ ಆಗಿರ್ಬೋದು ಅಂತ? ದೇವೇಶಿ, ಹೊರಟ್ಟಿ ಅವರು ಎರಡು ಮೂರು ವಿಷಯಕ್ಕೆ ಅವರು ಇಂದು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ದಾರೆ. ಮೊದಲನೇದಾಗಿ ಈ ಒಂದು ಗಾಯತ್ರಿ ಶಾಂತೇಗೌಡ ಪ್ರಮಾಣವಚನ ಕಾರ್ಯಕ್ರಮ ಇತ್ತು. ಆ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಕೊಡಕ್ಕೆ ಬಂದಿದ್ರು. ಎರಡನೇ ವಿಷಯ ಅಂತಂದ್ರೆ ಈಗಿನ ಸಭಾಪತಿ ಅವರಿಗೆ ನಿನ್ನೆ ರಾಜೀನಾಮೆಯನ್ನ ನೀಡುವ ವಿಷಯದ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ಅವ್ರನ್ನ ಮನವೊಲಿಸಿದ್ರು. ಆ ಒಂದು ವಿಷಯದಲ್ಲೂ ಸಹ ಒಂದಷ್ಟು ಗೊಂದಲಗಳು ಎದ್ದಿವೆ. ಅವರು ಸಭಾಪತಿ ಅವ್ರನ್ನ ತಮ್ಮ ನಿವಾಸಕ್ಕೆ ಕರೆಸಿ ಮನವೊಲಿಸಿ ನೀವು ರಾಜೀನಾಮೆ ಕೊಡಿ ಅಂತ ಸೂಚನೆ ಕೊಟ್ಟಿದ್ರು. ಅದಕ್ಕೆ ಹೊರಟ್ಟಿ ಅವರು ಒಪ್ಕೊಂಡು ಬಂದಿದ್ರು ಮತ್ತು ಸಭಾಪತಿ ಸ್ಥಾನಕ್ಕೆ 13ನೇ ತಾರೀಕು ಉಪಸಭಾಪತಿ ಅವ್ರನ್ನ ಆಯ್ಕೆ ಆದ ನಂತರ ನಾವು ಸಭಾಪತಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀವಿ ಅಂತ ಅನ್ನೋದನ್ನ ಅವರು ಅಧಿಕೃತವಾಗಿ ಹೇಳಿಕೆ ಮಾಡಿದ್ರು. ಈಗ ಸಾಕಷ್ಟು ಒತ್ತಡಗಳು ಮತ್ತು ಕಾನೂನಾತ್ಮಕ ಅಂಶಗಳು ಅಡ್ಡಿ ಉಂಟು ಮಾಡುವಂತ ಒಂದು ಪ್ರಯತ್ನ ಆಗ್ತಾ ಇದೆ. ಹಾಗಾಗಿ ಹೊರಟ್ಟಿ ಅವರು ಇಂದು ಮುಖ್ಯಮಂತ್ರಿಗಳ ಭೇಟಿ ಮಾಡೋ ಸಂದರ್ಭದಲ್ಲಿ ಈ ಒಂದು ವಿಷಯನ ಪ್ರಸ್ತಾಪ ಮಾಡಿದ್ದಾರೆ. ನೇರವಾಗಿ ನೀವು ದೂರವಾಣಿ ಕರೆ ಮಾಡಿ ರಾಜೀನಾಮೆ ಕೊಡಿ ಅಂತ ಹೇಳಿದ್ದನ್ನ ನಾನು ಮಾಧ್ಯಮಗಳಲ್ಲಿ ಹೇಳಿದ್ದೀನಿ ಮತ್ತು ನೀವು ಒತ್ತಡ ಹಾಕಿರುವಂತದ್ದು ಮತ್ತು ಸಂಧಾನ ಮಾಡುವಂತ ವಿಷಯನೂ ಸಹ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಹಾಗಾಗಿ ನಾನೀಗ ರಾಜೀನಾಮೆ ಕೊಡುವಂತ ಪ್ರಯತ್ನ ಬರೋದಿಲ್ಲ. ಒಂದ್ ವೇಳೆ ನನ್ನನ್ನ ನೀವು ಪದಚ್ಯುತಿಗೊಳಿಸಬೇಕು ಅಂತ ಆಗಿದ್ದೆ ಅದಲ್ಲಿ ಅವಿಶ್ವಾಸ ನಿರ್ಣಯವನ್ನ ಮಂಡನೆ ಮಾಡಿ ನೀವು ಆ ಮೂಲಕ ನನ್ನ ಕೆಳಗಿಳಿಸಿ ಅಂತ ಒಂದು ಮಾತನ್ನ ಅವರು ತಿಳಿಸುವಂತ ಕೆಲಸ ಮಾಡಿದ್ದಾರೆ. ಆ ಒಂದು ವಿಷಯದಲ್ಲಿ ಮುಖ್ಯಮಂತ್ರಿಗಳಿಗೆ ಇಂದು ಸಂದೇಶ ನೀಡುವ ಕೆಲಸ ಮಾಡಿದ್ದಾರೆ. ಬಿಜೆಪಿ ನಾಯಕರು ಸೇರಿದಂತೆ ಮತ್ತು ಹಲವಾರು ಕಾನೂನು ಪಂಡಿತರು ಸಹ ಹೇಳ್ತಾರಂಥದ್ದು, ಸಭಾಪತಿ ಅವ್ರನ್ನ ನೇರವಾಗಿ ಈ ರೀತಿಯಾಗಿ ಎಚ್ಚರಿಕೆಯನ್ನು ಕೊಟ್ಟು ನಮ್ಮಲ್ಲಿ ಬಹುಮತ ಇದೆ, ನೀವು ನಿಮ್ಮ ಸ್ಥಾನದಿಂದ ಕೆಳಗಡೆ ಇಳಿಸ್ತೇವೆ ಅಂತ ಎಚ್ಚರಿಕೆ ಕೊಡೋದಾಗ್ಲಿ, ಅವ್ರ ನಿವಾಸಕ್ಕೆ ಕರೆಸ್ಕೊಂಡು ಬೆದರಿಕೆ ಹಾಕೋದಾಗ್ಲಿ, ಅಥವಾ ನೀವು ಏನು ಸಭಾಪತಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಒತ್ತಡ ಹೇರುವುದಾಗ್ಲಿ ಅದನ್ನ ಮಾಡ್ಲಿಕ್ಕೆ ಬರೋದಿಲ್ಲ. ಅದನ್ನ ನೇರವಾಗಿ ಇಲ್ಲಿ ಒತ್ತಡ ಹಾಕುವಂತದ್ದು ಮತ್ತು ನಿಮ್ಮ ಮಾನಸಿಕವಾಗಿ ಕುಗ್ಗಿಸುವಂತ ಒಂದು ಕೆಲಸ ಮಾಡ್ತಾರೆ. ಹಾಗಾಗಿ ಇಂತಹ ಒಂದು ಕೃತ್ಯಕ್ಕೆ ಯಾವುದೇ ಕಾರಣಕ್ಕೂ ಕಾನೂನು ಅವಕಾಶ ಇಲ್ಲ. ಅವಿಶ್ವಾಸ ನಿರ್ಣಯ ಮಂಡನೆ ಮಾಡ್ಲಿಕ್ಕೆ ಅವಕಾಶ ಇದೆ, ಅದನ್ನ ಮಾಡ್ಲಿ ಅಂತ ಒಂದು ಸಂದೇಶವನ್ನ ನೀಡುವಂತ ಪ್ರಯತ್ನವನ್ನ DK ಶಿವಕುಮಾರ್ ಅವರಿಗೆ ಸಭಾಪತಿ ಅವರು ನೀಡಿದ್ದಾರೆ. ಇನ್ನು ಎರಡನೇದಾಗಿ MC ಸುಧಾಕರ್ ಸೇರಿದಂತೆ ಹಲವಾರು ಶಾಸಕರುಗಳು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಇಂದು ಚರ್ಚೆಯನ್ನು ನಡೆಸಿದ್ದಾರೆ. ಕೆಲವರು ಅಸಮಾಧಾನಗೊಂಡಿದ್ರು, ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತ ಅನ್ನೋದು. MC ಸುಧಾಕರ್ ಅವರು ಬಹಿರಂಗವಾಗಿ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಹೇಳಿಕೆ ಕೊಟ್ಟಿದ್ದು, ನಾನು ಸಿದ್ದರಾಮಯ್ಯ ಜೊತೆಗಿದ್ದೆ ಅಂತ ಅನ್ನೋ ಕಾರಣಕ್ಕೋಸ್ಕರ ನನಗೆ ಸಚಿವ ಸ್ಥಾನ ತಪ್ಪಿಸಲಾಗಿದೆ ಅಂತ ಅನ್ನೋದು ಮತ್ತು ಪಕ್ಷದ ವರಿಷ್ಠರ ವಿರುದ್ಧನೂ ಸಹ ಅವರು ಹೇಳಿಕೆಯನ್ನು ಕೊಟ್ಟಿದ್ರು. ಹೀಗಾಗಿ ಸುಧಾಕರ್ ಅವ್ರನ್ನ ಮತ್ತು ಬೇರೆ ಬೇರೆ ಸಚಿವರನ್ನು ಸಹ ಏನು ಕರೆದು ಮಾತುಕತೆಯನ್ನು ಮಾಡ್ತಾ ಇದ್ರು, ಅದೇ ರೀತಿ ಇವ್ರನ್ನೂ ಸಹ ಕರೆದು ಮುಖ್ಯಮಂತ್ರಿಗಳು ಮಾತುಕತೆ ಮಾಡುವಂತ ಕೆಲಸ ಮಾಡಿದ್ರು. ಆ ಸಂದರ್ಭದಲ್ಲಿ ಇತರ ಶಾಸಕರು ಸಹ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡ್ಲಿಕ್ಕೆ, ಅನುದಾನ ವಿಷಯ ಇರ್ಬೋದು, ಬೇರೆ ಬೇರೆ ವಿಷಯಗಳ ಬಗ್ಗೆ ಸಂಬಂಧಪಟ್ಟಂತೆ ಚರ್ಚೆ ನಡೆಸಲಿಕ್ಕೆ ಮುಖ್ಯಮಂತ್ರಿಗಳು ಭೇಟಿ ಮಾಡ್ಲಿಕ್ಕೆ ಪ್ರಕಾಶ್ ಕೋಳಿವಾಡ ಇರ್ಬೋದು ಅಥವಾ ಪೊನ್ನಣ್ಣ ಇರ್ಬೋದು ಅಥವಾ ಮಹಂತೇಶ್ ಕೌಜಲಿಗೆ ಇರ್ಬೋದು, ಇವರೆಲ್ಲರೂ ಸಹ ಹಲವಾರು ಜನ ಶಾಸಕರು ಮುಖ್ಯಮಂತ್ರಿಗಳ ನಿವಾಸಕ್ಕೆ ಬಂದಿದ್ರು. ಆ ಸಂದರ್ಭದಲ್ಲಿ ತೆಗೆಸಿರುವಂತಹ ಒಂದು ಫೋಟೋಗಳನ್ನ ಈಗ ಬಿಡುಗಡೆ ಮಾಡಲಾಗಿದೆ. ಹೀಗಾಗಿ ಅಸಮಾಧಾನಿತ ಶಾಸಕರನ್ನ ಮುಖ್ಯಮಂತ್ರಿಗಳು ಸಹ ಇಲ್ಲೊಂದ್ ಕಡೆ ಮನವೊಲಿಸುವ ಕೆಲಸವನ್ನ ಮಾಡ್ತಿದ್ದಾರೆ. ಮತ್ತೊಂದ್ ಕಡೆ ಅಸಮಾಧಾನಗೊಂಡಿದ್ದಂತಹ ಕೃಷ್ಣಪ್ಪ ಅವರ ನಿವಾಸಕ್ಕೆ BK ಹರಿಪ್ರಸಾದ್ ಅವರು ಭೇಟಿ ನೀಡ್ತಿದ್ದಾರೆ. ಹೀಗಾಗಿ ಬೇರೆ ಬೇರೆ ಸ್ವರೂಪದಲ್ಲೂ ಸಹ ಅಸಮಾಧಾನಿತ ಶಾಸಕರನ್ನ ಮನವೊಲಿಸುವಂತದ್ದು ಮತ್ತು ಈ ಒಂದು ವಿಷಯದಲ್ಲಿ ನಾಳಿದ್ದು ಏನು 13ರಿಂದ ಆರಂಭವಾಗುವಂತ ವಿಧಾನ ಮಂಡಲದ ಅಧಿವೇಶನ ಹಿನ್ನೆಲೆಯಲ್ಲಿ ಬೇರೆ ಬೇರೆ ಚರ್ಚೆಗಳು ಸಹ ನಡೀತಾ ಇದೆ. ಹಾಗಾಗಿ ವಿಶೇಷವಾಗಿ ಅಸಮಾಧಾನಿತ ಶಾಸಕರು ಮುಂದಿನ ದಿನಗಳಲ್ಲಿ ಬಂಡಾಯ ಎದ್ದು ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡಬಹುದಾದಂತ ಸಾಧ್ಯತೆ ಇದೆ ಅಂತ ಮಾಹಿತಿ ಮುಖ್ಯಮಂತ್ರಿಗಳ ಗಮನಕ್ಕೆ ಬಂದಿದೆ. ಸುಮಾರು ಈಗಾಗಲೇ ಏನು 25ಕ್ಕೂ ಹೆಚ್ಚು ಜನ ಹಿರಿಯ ಶಾಸಕರುಗಳು 13ನೇ ತಾರೀಕು ಸಭೆ ಸೇರಿ ಒಂದು ನಿರ್ಣಯವನ್ನು ಕೈಗೊಂಡು ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡಬೇಕು, ಸರ್ಕಾರ ಯಾವುದೇ ವಿಷಯದಲ್ಲಿ ಬೆಂಬಲ ಕೊಡಬಾರದು ಅಂತ ಒಂದು ಸಂದೇಶ ನೀಡುವ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಇನ್ನು ಕೆಲವರು ರಾಹುಲ್ ಗಾಂಧಿಯನ್ನು ಭೇಟಿ ಮಾಡಬೇಕು ಅಂತ ಚಿಂತನೆ ನಡೆಸಿದ್ದಾರೆ. ಇವೆಲ್ಲ ವಿಷಯಗಳನ್ನು ಗಮನಕ್ಕೆ ತಂದಿರುವಂತಹ ಮುಖ್ಯಮಂತ್ರಿಗಳು ಅಲ್ಲಲ್ಲಿ ಸಾಧ್ಯವಾದಷ್ಟು ಹಿರಿಯ ನಾಯಕರನ್ನ, ಸಚಿವರನ್ನ ಕಳಿಸಿ ಅವರಿಗೆ ಮನವೊಲಿಸುವ ಕೆಲಸವನ್ನು ಮಾಡ್ತಾರೆ. ಆ ನಿಟ್ಟಿನಲ್ಲಿ ಕೆಲ ಶಾಸಕರು ಮುಖ್ಯಮಂತ್ರಿಗಳು ಸಹ ಭೇಟಿ ಮಾಡಿದ್ದಾರೆ. ಅವ್ರನ್ನು ಸಹ ಮುಖ್ಯಮಂತ್ರಿಗಳು ಮನವೊಲಿಸಿ ಅವ್ರಿಗೆ ಅನುದಾನ ಇರ್ಬೋದು, ಅವರ ಸಮಸ್ಯೆಗಳನ್ನ ಆಲಿಸ್ತೇವೆ, ಮುಂದಿನ ದಿನಗಳಲ್ಲಿ ನಿಮ್ಗೆ ಸೂಕ್ತವಾದ ಸ್ಥಾನಮಾನ ಕೊಡ್ತೇವೆ ಅಂತ ಭರವಸೆನ ಕೊಟ್ಟು ಅವರು ಸಮಾಧಾನ ಮಾಡುವ ಕೆಲಸವನ್ನು ಮಾಡ್ತಿದ್ದಾರೆ. ಹಾಗಾಗಿ ಇದು ಸಹ ಮುಖ್ಯಮಂತ್ರಿಗಳ ಒಂದು ಭೇಟಿ ಒಂದಷ್ಟು ಔಪಚಾರಿಕವಾಗಿದೆ. ಮತ್ತೊಂದಷ್ಟು ಈ ಒಂದು ವಿಷಯದಲ್ಲಿ ಅಸಮಾಧಾನಗೊಂಡ ಶಾಸಕರ ಮನವೊಲಿಸುವ ಪ್ರಕ್ರಿಯೆಯೂ ಸಹ ಮುಂದುವರೆದಿದೆ. ದಿವೇಶ್ರೀ.
ಹಾಗಾಗಿ MC ಸುಧಾಕರ್, ನರೇಂದ್ರ ಸ್ವಾಮಿ ಹೀಗೆ ಹಲವು ನಾಯಕರು DK ಶಿವಕುಮಾರ್ ಅವರನ್ನ ಸ್ವತಃ ನೇರವಾಗಿ ಭೇಟಿಯಾಗಿದ್ದಾರೆ. ಈಗ ನೋಡಿ, ಬಹಳಷ್ಟು ಆಕಾಂಕ್ಷೆಯನ್ನು ಇಟ್ಕೊಂಡ ಸಂದರ್ಭದಲ್ಲಿ ಈಗ ಅದು ಹುಸಿಯಾಗಿದೆ, ಹಲವರಿಗೆ ಅವಕಾಶ ಲಭ್ಯ ಆಗಿಲ್ಲ. ಸೊ ಅವ್ರಿಗೆ ಏನು ಭರವಸೆಯನ್ನು ಕೊಡ್ಬೋದು, ಆ ನಿಟ್ಟಿನಲ್ಲಿ DK ಶಿವಕುಮಾರ್ ಅವರು ಅಸಮಾಧಾನಿತರಿಗೆ ಸಮಾಧಾನ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ನೋಡಿ, MC ಸುಧಾಕರ್ ಅಂದಾಗ ಕಳೆದ ಬಾರಿ ಸಚಿವರಾಗಿದ್ದರು, ಈ ಸಲ ಅವಕಾಶ ಇಲ್ಲ. ಈಗ ಸಚಿವರಾಗಿ ನರೇಂದ್ರ ಸ್ವಾಮಿ ಅವರು ಕೂಡ ಇದ್ದಾರೆ. ಈಗ ಪೊನ್ನಣ್ಣ, ಪ್ರಕಾಶ್ ಕೋಳಿವಾಡ, ಮಹಂತೇಶ್ ಕೌಜಲಗಿ ಹಾಗೆಯೇ ರಹೀಂ ಖಾನ್ ಹೀಗೆ ಎಲ್ಲರೂ ಕೂಡ ಭೇಟಿಯಾಗಿದ್ದಾರೆ. ಸೊ ಈ ಒಂದು ಮಾತುಕತೆ ಒಂದು ಹಂತದಲ್ಲಿ ಫಲಪ್ರದ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಈಗ ಹೊರಟ್ಟಿಯವ್ರ ವಿಚಾರಕ್ಕೆ ಬರೋದಾದರೆ ಪರಿಸ್ಥಿತಿ ಕೊಂಚ ಬೇರೆಯೇ ಇದೆ. ಈಗ ಹೊರಡೋ ಸಂದರ್ಭದಲ್ಲಿ ಅವರು ಅವಿಶ್ವಾಸ ನಿರ್ಣಯ ಮಂಡಿಸೋದಾದರೆ ಮಂಡಿಸಲಿ ಅಂತ ಕೋಪದಲ್ಲಿ ಹೋಗಿದ್ದಾರೆ ಅನ್ನೋದಾದರೆ, ಸೊ ಮುಂದೆ ಇದು ಬಹುತೇಕ ಕಾನೂನು ಪ್ರಕಾರ ಏನು ಪ್ರಕ್ರಿಯೆ ಇರುತ್ತೆ ಅದಕ್ಕೆ ಕಾಂಗ್ರೆಸ್ ಮುಂದಾಗುವಂಥ ಸಾಧ್ಯತೆ ಇದೆ.